ಹುಡುಗ ಆಗಲಿ ಹುಡುಗಿ ಆಗಲಿ ಆ ವ್ಯಕ್ತಿ ಕಡೆಯಿಂದ ಓದೋ ವಿಷಯದಲ್ಲಾಗಲಿ ಆರೋಗ್ಯ ವಿಷಯ ಆಗಲಿ ಸಮಸ್ಯೆಗಳು ಒಂದಿಲ್ಲ ಒಂದು ತಾಪದೆ ಬರ್ತಾ ಇದೆ. ಮನೇಲಿ ಕಿರಿಕಿರಿ ಆಗ್ತಾ ಹೋಗುತ್ತೆ, ಮನಸ್ಸು ಶಾಂತಿ ಇರೋದಿಲ್ಲ ಯಾರಿಂದ. ಆಕ್ಷನ್ ರೂಪದಲ್ಲಾಗಲಿ, ವಾಹನ ಮೇಲೆ ತೊಂದರೆಗಳಾಗಲಿ, ಇಲ್ಲ ಯಾವುದೋ ನೀರಲ್ಲಿ ಆಗಲಿ, ಗಂಡಂತ ರೂಪದಲ್ಲಿ ಅದಕ್ಕೆ ವಾಮಾಚಾರದ ಯಾವುದೋ ಪ್ರಯೋಗ ನಡೀತಾ ಇದೆಯಾ, ಇಲ್ಲ ಮಾಟ ಮಂತ್ರ ತೊಂದರೆ ನಡೀತಾ ಇದೆಯಾ, ಇಲ್ಲ ಆರೋಗ್ಯ ವಿಷಯ ನಡೀಬೋದಾ. ನಮಸ್ತೆ ವೀಕ್ಷಕರೇ, ದೈವಮಾಸಿಕ ಸ್ವಾಗತ. ನಾನು ನಿಮ್ಮ HR ಗುರೂಜಿ. ವೀಕ್ಷಕರೇ, ಇಂದಿನ ವಿಷಯ ಏನಂತಂದರೆ, ಕೆಲವು ಪೋಷಕರು ಕಮೆಂಟ್ ಮುಖಾಂತರ ತಿಳಿಸಿದ್ದಾರೆ, ವಾಮಾಚಾರ ಅಂದರೆ ಮಕ್ಕಳು ಓದೋ ವಿಷಯದಲ್ಲಾಗಲಿ ಆರೋಗ್ಯ ವಿಷಯ ಆಗಲಿ ಸಮಸ್ಯೆಗಳು ಒಂದಿಲ್ಲ ಒಂದು ತಾಪದೆ ಬರ್ತಾ ಇದೆ. ಗುರುಗಳೇ, ಅದಕ್ಕೆ ಕಾರಣ ಏನಿರ್ಬೋದು ಗುರುಗಳೇ? ಅದಕ್ಕೆ ವಾಮಾಚಾರದ ಯಾವುದೋ ಪ್ರಯೋಗ ನಡೀತಾ ಇದೆಯಾ, ಇಲ್ಲ ಮಾಟ ಮಂತ್ರ ತೊಂದರೆ ನಡೀತಾ ಇದೆಯಾ, ಇಲ್ಲ ಆರೋಗ್ಯ ವಿಚಾರ ನಡೀಬೋದಾ, ತಿಳಿಸಿ ಗುರುಗಳೇ ದಯವಿಟ್ಟು ಅಂತ ಹೇಳಿದ್ದಾರೆ. ಅವ್ರ ಮಾಹಿತಿ ಬೇಡ. ಈ ಸದ್ಯ ವಿಚಾರ ನೋಡ್ತಾ ಇದ್ದೀವಿ. ಈಗ ಒಬ್ಬರು ಪ್ರಯೋಗ ನಡಿಬೇಕು ಅಂತಂದ್ರೆ, ಒಬ್ಬರ ಮೇಲೆ ಪ್ರಯೋಗ ನಡಿಬೇಕಂತಂದ್ರೆ ದ್ವೇಷ ಕಾರಣ ಇರ್ಬೋದು, ಮತ್ತು ಒಬ್ರು ಏಳಿಗೆ ಸಹಿಸ ಆಗದೆ ಪ್ರಯೋಗ ನಡೆಸ್ತಾನೆ ಇರ್ಬೋದು. ಯಾಕಂತಂದರೆ ಅಸೂಯೆ, ಈ ಅಸೂಯೆತನ ಏನಾಗ್ತಾ ಹೋಗುತ್ತೆ, ದಿನೇ ದಿನೇ ಮನುಷ್ಯ ಜನ್ಮ ಅಸೂಯೆ ಜನ್ಮ ಅಂತ ಹೇಳ್ತಾರೆ. ಯಾಕಂತಂದರೆ ಒಬ್ರು ಚೆನ್ನಾಗಿದ್ದರೆ ಹೊಟ್ಟೆ ಕಿಚ್ಚು ಬುದ್ಧಿ ಭಾಳ, ಅವರು ತಲೆ ಬಿಡಿಸ್ಬೇಕು, ಅವ್ರಿಗೆ ಏಳಿಗೆ ಆಗಬಾರ್ದು, ಯಾವುದೇ ಕಾರಣಕ್ಕೂ ನಮ್ಮಕ್ಕಿಂತ ಮುಂದೆ ಹೋಗಬಾರ್ದು, ನಮ್ಮ ಮುಂದೆ ಮೆರಿಬಾರ್ದು ಅಂಥೇಳಿ ಅಸೂಯೆ ಕಾರಣ ಇರುತ್ತೆ. ಈ ಅಸೂಯೆ ಕಾರಣದಿಂದಾಗಿ ಕೆಲವರು ಮನೆತನ ಮೇಲೆ ಪ್ರಯೋಗ ದೃಷ್ಟಿಯನ್ನು ನಡೀಬೋದು, ಇಲ್ಲ ಅವ್ರ ಮಕ್ಕಳ ಮೇಲೆ ಪ್ರಯೋಗ ದೃಷ್ಟಿ ನಡೀಬೋದು. ಆ ಪ್ರಯೋಗ ಯಾವ ಥರ ಅಂತ ಗೊತ್ತಾಗಲ್ಲ. ಆದರೂ ಆಸ್ಪತ್ರೆಗೆ ಹೋಗಿರ್ತಾರೆ, ದೇವಸ್ಥಾನಕ್ಕೆ ಹೋಗಿರ್ತಾರೆ, ಜಾತಕ ತೋರಿಸಿರ್ತಾರೆ, ಪರಿಶೀಲನೆ ಮಾಡಿರ್ತಾರೆ. ಪ್ರತಿಯೊಂದು ಅವ್ರಿಗೆ ಆದಷ್ಟು ಮಟ್ಟಿಗೆ ಅವ್ರು ಹೇಳ್ದಂಗೆ, ಇವ್ರು ಹೇಳ್ದಂಗೆ, ಅಕ್ಕಪಕ್ಕ ಜನರು ಹೇಳ್ದಂಗೆ ಎಲ್ಲ ರೀತಿ ಅವ್ರು ಪ್ರಯತ್ನ ಮಾಡಿರ್ತಾರೆ. ಆದರೂ ಅವ್ರಿಗೆ ಪರಿಹಾರ ಸಿಕ್ಕಿರಲಿಲ್ಲ. ಎಷ್ಟೇ ಪ್ರಯತ್ನ ಮಾಡಿರ್ತಾರೆ, ಆ ಪ್ರಯತ್ನ ಫಲನೇ ಸಿಗೋದಿಲ್ಲ ಅವರಿಗೆ. ಯಾಕಂತಂದರೆ ಈಗ ಮಕ್ಕಳ ಮೇಲೆ ಪರಿಣಾಮ ಯಾವ ಥರ ಬೀಳ್ತಾ ಇದೆ, ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ. ಅಲ್ಲ, ಲಕ್ಷಣಗಳು ಯಾವ ಥರ ಅಂತಂದರೆ, ಅವ್ರ ಒಳಗೆ ಒಣಗ್ತಾ ಹೋಗೋದು. ಅಂದರೆ ಭಾಳ ಚೆನ್ನಾಗಿರ್ತಾರೆ, ಅಕಸ್ಮಾತ್ರಾಗಿ ಈ ಪ್ರಯೋಗ ನಡೀತಾ ಇದ್ದರೆ, ವಾಮಾಚಾರ ರೂಪದಲ್ಲಿ ಏನು ನಡೀತಾ ಇದ್ದರೆ, ಅವ್ರ ಮೇಲೆ ಪ್ರಯೋಗ ನಡೀದ್ರೆ ಅವ್ರಿಗೆ ಮೇನಾಗಿ ಆರೋಗ್ಯ ಮೇಲೆ ಸಮಸ್ಯೆ ಬೀಳ್ತಾ ಹೋಗುತ್ತೆ. ಆರೋಗ್ಯ ಸಮಸ್ಯೆಗಳಿವೆ ಅಂದರೆ ಎಷ್ಟೇ ಆಸ್ಪತ್ರೆ ತೋರಿಸಿ ಪರಿಹಾರ ಆಗಲ್ಲ, ಆದರೆ ಮೆಡಿಕಲ್ ಫೀಲ್ಡಿಗೂ ಗೊತ್ತಾಗಲ್ಲ. ಅಷ್ಟು ಪ್ರಮಾಣದಲ್ಲಿ ತೊಂದರೆ ಪೆಟ್ಟು ಬೀಳ್ತಾವೆ. ರಕ್ತ ಮೂತ್ರ ಟೆಸ್ಟ್ ಮಾಡಿರ್ತಾರೆ ಮತ್ತು ಅಡ್ಮಿಟು ಮಾಡಿರ್ತಾರೆ, ಇಲ್ಲ ಟ್ಯಾಬ್ಲೆಟ್ಸು ಇಂಜೆಕ್ಷನ್ ಎಲ್ಲ ಕೊಟ್ಟಿರ್ತಾರೆ, ಆದರೂ ಪರಿಹಾರ ಆಗಲ್ಲ ಅವರಿಗೆ. ಮತ್ತು ದೇವಸ್ಥಾನಕ್ಕೆ ಹೋಗಿ ಎಷ್ಟೇ ರೀತಿಯವ್ರು ಹರಕೆ ಆಗಲಿ, ಇಲ್ಲ ತಡೆ ಒಡಿಸೋದಾಗಲಿ ಪ್ರತಿಯೊಂದು ಮಾಡಿರ್ತಾರೆ, ಅದೂ ಪರಿಹಾರ ಆಗಿರಲ್ಲ. ಅದಕ್ಕೆಲ್ಲ ಮೂಲ ಕಾರಣ ಇರೋದು ವಾಮಾಚಾರ ದೃಷ್ಟಿ ದೋಷ ರೂಪದಲ್ಲಿ ಅವ್ರ ಮೇಲೆ ಪರಿಣಾಮ ಬಿದ್ದಿದೆ ಅಂತ ಅರ್ಥ. ಅವ್ರಿಗೆ ಊಟ ತಿಂಡಿ ಸೇರೋದಿಲ್ಲ, ಮಲಗಿದ ಕಡೆ ಮಲಗೋದು, ಸೋಮಾರಿತನ ಕಲಿಯೋದು, ಮತ್ತು ವಿದ್ಯಾಭ್ಯಾಸ ಕಡೆ ಗಮನ ಹೋಗೋದಿಲ್ಲ. ಯಾಕಂದರೆ ಡಿಸ್ಟಿಂಕ್ಷನ್ ಪಾಸ್ ಆಗೋ ವ್ಯಕ್ತಿ, ಒಂದು ಸ್ಟೂಡೆಂಟು, ಈ ಪ್ರಯೋಗ ದೃಷ್ಟಿಯಿಂದ ಸಂಪೂರ್ಣವಾಗಿ ಅವರ ಮೇಲೆ ಪರಿಣಾಮ ಬಿದ್ದ ಕಾರಣದಿಂದಾಗಿ ಅವ್ರು ಓದೋ ಕಡೆ ಆಸಕ್ತಿ ಇಲ್ದಂಗೆ ಯಾವುದೇ ಎಕ್ಸಾಮಿನೇಷನ್ ಅಟೆಂಡ್ ಆದರೂ ಕೂಡ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ಒಳ್ಳೆ ಮಾರ್ಕ್ಸ್ ಬರೋದಿಲ್ಲ. ಮತ್ತು ಕಿರಿಕಿರಿ ಮೇಲೆ ಕಿರಿಕಿರಿ, ಪೆಟ್ಟು ಬೀಳ್ತಾ ಹೋಗುತ್ತೆ ಅವರಿಗೆ. ಒಂದು ಆದರೆ ಇನ್ನೊಂದು, ತಂದೆ ತಾಯಿ ಮೇಲೆ ಕೋಪ, ಸಿಟ್ಟು, ತಾಪಜಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಆ ವ್ಯಕ್ತಿ ಕಡೆಯಿಂದ, ಅಂದರೆ ಆ ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ಆ ವ್ಯಕ್ತಿ ಕಡೆಯಿಂದ ಮನೇಲಿ ಕಿರಿಕಿರಿ ಆಗ್ತಾ ಹೋಗುತ್ತೆ. ಮನಸ್ಸು ಶಾಂತಿ ಇರೋದಿಲ್ಲ, ಯಾರಿಂದನೂ ನೆಮ್ಮದಿ ಇರೋದಿಲ್ಲ. ಮತ್ತು ಯಾವುದೇ ಕಾರ್ಯಕ್ರಮ ಹೋದ್ರೂ ಕೂಡ ಸಂಪೂರ್ಣವಾಗಿ ಎಲ್ಲ ಜೊತೆ ಬೆರೆತು ಇರೋಕ್ಕೂ ಆಗೋದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಡಿಪ್ರೆಷನ್ ಹೋಗೋ ಪ್ರಸಂಗ ಬರ್ತಾ ಹೋಗುತ್ತೆ. ಮತ್ತು ಅವರಿಗೆ ಈ ಪ್ರಯೋಗ ಆದರೆ ಅವರಿಗೆ ಗಂಡಂತ ರೂಪದಲ್ಲಿ ಬರ್ತಾ ಹೋಗುತ್ತೆ. ಒಂದು ಆಕ್ಷನ್ ರೂಪದಲ್ಲಾಗಲಿ, ವಾಹನ ಮೇಲೆ ತೊಂದರೆಗಳಾಗಲಿ, ಇಲ್ಲ ಯಾವುದೋ ನೀರಲ್ಲಿ ಆಗಲಿ, ಇಲ್ಲ ಬಿದ್ದಿದ್ದ ನೆಪ ಹಿಡಿದು, ಇಲ್ಲ ಆಟ ಆಡೋ ಸಮಯದಾಗಲಿ ಸಣ್ಣ ಪುಟ್ಟ ಬಾಧೆಗಳು ಬಂದು ಹೋಗ್ತಾ ಇರುತ್ತೆ ಅವರಿಗೆ ಗಂಡಂತ ರೂಪದಲ್ಲಿ. ಈ ರೂಪದಲ್ಲಿ ಸಾವು ನೋವು ಬರುವಂಥ ಚಾನ್ಸಸ್ ಇದೆ. ಇಲ್ಲ ಅಂತಂದರೆ ಆರೋಗ್ಯ ಪೆಟ್ಟು ಬಿದ್ದು ಮೂಲೆ ಗುಂಪಾಗೋ ಪ್ರಸಂಗ ಬರ್ತಾ ಹೋಗುತ್ತೆ. ಈ ಕಾರಣಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ತಂದೆ ತಾಯಿಗಳಿಗೆಲ್ಲ,
ಇಂಥ ಪ್ರಯೋಗ ನಡೆದರೆ, ಇಂಥ ಪ್ರಸಂಗಗಳು ನಿಮ್ಮ ಕಣ್ಣು ಮುಂದೆ ನಡೀತಾ ಇದ್ದರೆ ದಯವಿಟ್ಟು ಪರಿಶೀಲಿಸಿ. ಇಲ್ಲ ಅಂತಂದರೆ ಸಮಸ್ಯೆಗಳು ಜಾಸ್ತಿ ಒತ್ತಡ ಆದರೆ, ಜಾಸ್ತಿ ದಿನ ಆದರೆ ಆ ಸಮಸ್ಯೆ ಸ್ವಲ್ಪರಲ್ಲಿದ್ದರೆ ನಿವಾರಣೆ ಆಗಿಬಿಡುತ್ತೆ. ಜಾಸ್ತಿ ದಿನ ಬಿಡ್ತಾ ಹೋದರೆ ಪ್ರಯೋಗಗಳಿಂದಾಗಿ ಆ ವ್ಯಕ್ತಿ ಮೇಲೆ ಪರಿಣಾಮ ಬಿದ್ದು ಸಮಸ್ಯೆ ಎದುರಾಗ್ತಾ ಹೋಗುತ್ತೆ. ಈ ದ್ವೇಷಕ್ಕೆ ಕಾರಣ ಆಗ್ಬೋದು. ಈ ಪ್ರಯೋಗ ತಂದೆ ತಾಯಿ ದೋಷ ಮೇಲೆ ಮಕ್ಕಳ ಮೇಲೆ ಪರಿಣಾಮ ಬೀಳಬಹುದು. ಇಲ್ಲ ಯಾರಿಗೋ ಮಾಡಿದ್ದು ಪ್ರಯೋಗ ಈ ವ್ಯಕ್ತಿ ದಾಟಿರ್ಬೋದು. ಒಂದು 3 ದಾರಿ ಇಟ್ಟಿದಾಗ ಒಂದು ದಾರಿಯಲ್ಲಾಗಲಿ, ಇಲ್ಲ ಯಾರಿಗೋ ಮಾಡಿದ್ದು ಪ್ರಯೋಗ ಇವ್ರ ಮೇಲೆ ಬಂದು ಹೋಗಿರ್ಬೋದು. ಇದು ಪ್ರಯೋಗದಿಂದಾಗಿ ಸಮಸ್ಯೆಗಳು ಎದುರಾಗುತ್ತೆ. ಇದಕ್ಕೆಲ್ಲ ಪರಿಹಾರ ಇದೆ. ಇದು ಪರಿಹಾರ ಯಾವ ಥರ ಇದೆ, ಯಾವ ಥರ ಇಲ್ಲ ಅಂತೇಳಿ ಪರಿಶೀಲನೆ ಮಾಡಲೇಬೇಕಾಗುತ್ತೆ. ಪರಿಶೀಲನೆ ಮಾಡಿ ಅದಕ್ಕೆ ಸಂಪೂರ್ಣವಾಗಿ ಸೂಕ್ತವಾದ ಪರಿಹಾರ ಪಡ್ಕೊಳ್ಳಿ, ಭಾಳ ಒಳ್ಳೆಯದಾಗುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಬೇಡಿ. ಕೇರ್ಲೆಸ್ ಮಾಡಿದಷ್ಟು ಆ ಸಂಸಾರದಲ್ಲಿ ಬಿರುಕು ಉಂಟಾಗ್ತಾ ಹೋಗುತ್ತೆ, ಒಂದು ಸಾವು ನೋವಿಗೆ ಕಾರಣ ಆಗ್ತಾ ಹೋಗುತ್ತೆ. ಆ ಕಾರಣದಿಂದಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲ ಒಳ್ಳೆಯದಾಗುತ್ತೆ. ದೇವ್ರು ಒಳ್ಳೇದು ಮಾಡಲಿ, ಪರಿಹಾರ ಪಡೆದುಕೊಳ್ಳಿ, ಎಲ್ಲ ಒಳ್ಳೆಯದಾಗಲಿ ವೀಕ್ಷಕರೇ.